ಇವ್ರ ಊರು ಸರ್ ನಮಗೆ ಗೊತ್ತಿಲ್ಲ. ನಮ್ಮದು ಇಲ್ಲಿ ಇದೇ ಮನೆ. ಈಗ ಪೊಲೀಸ್ ಜೀಪ್ ಎಲ್ಲ ಬಂತಲ್ಲ, ಎಲ್ಲರೂ ಹಂಗೆ ಹೇಳಿದ್ರು, ಇಲ್ಲಿ ಮರ್ಡರ್ ಆಗಿದೆ ಅಂತ. ಇಲ್ಲಿ ಬಂದು ಗೊತ್ತಾಯಿತು, ಸ್ನೇಹಿತರೇ ಗಾಂಜಾ ಮತ್ತಲ್ಲಿ ಎಣ್ಣೆ ಮತ್ತಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿರೋದು ಇವರು. ಅಂದರೆ ಈ ಬರ್ತಿರೋ ದಿನ ಹೆಚ್ಚು ಕಡಿಮೆ 4ರಿಂದ 5 ಆಟೋಗಳು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಡೈಲಿ ಓಡಾಡ್ತಾನೆ ಇರ್ತವೆ. ನಾವು ಅನ್ಕೋತೀವಿ ಎಲ್ಲ ಹುಡುಗರು ಗೊತ್ತಿತ್ತು, ಎಲ್ಲ ಇದೇ ಹೋಗ್ತವ್ರೆ, ಇದೇ ಚಟುವಟಿಕೆ ಮಾಡ್ತಾರೆ ಇವರು, ಗಾಂಜಾ ಎಣ್ಣೆ ಎಲ್ಲ ಅಂತ. ಅಲ್ಲಿ ಕೆಳಗಡೆ ಹೋಗಿ ನೋಡಿದ್ರೆ ನೀವು ಬರೀ ಅದೇ ಇರೋದು. ಇಲ್ಲಿ ಜನಗಳು ಓಡಾಡಲ್ಲ. ಒಂದು ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಓನರ್ಗಳು ಇಲ್ಲಿಗೆ ಬರಲ್ಲ, ಯಾರೂ ಕೇಳೋದು ಇಲ್ಲ. ಹಂಗಾಗಿ ಸಖತ್ತು ಇಲ್ಲಿ ಜಾಗ ಯಾರು ಜನ ಬರಲ್ಲ ಅಂತ ಅವ್ರದ್ದನ್ನು ಅಡ್ಡ ಮಾಡ್ಕೊಬಿಟ್ಟಿದ್ದಾರೆ. ಒಂದು ದಿವಸ ಅಲ್ಲ, ಪ್ರತಿದಿನ 4ರಿಂದ 5 ಆಟೋಗಳು ಮಿಸ್ ಇಲ್ದಂಗೆ ಬರ್ತವೆ. ಇವತ್ತು ಬೆಳಿಗ್ಗೆನೂ ಬಂದಿದ್ದಾವೆ. ಬಟ್ ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಕೇಳೋಕ್ಕೋಗಲ್ಲ, ಯಾಕೆಂದರೆ ನಾವು ಕೇಳಿ ಯಾರೂ ಕೇಳೋಕ್ಕೋಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ಈಗ ಅದೇ ಒಟ್ಟಿಗೆ ಎಲ್ಲ ಎಣ್ಣೆ ಕುಡ್ದವ್ರೆ, ಒಟ್ಟಿಗೆ ಎಲ್ಲ ಗಾಂಜಾ ಹೊಡೆದು ಏನು ಜಗಳ ಆಗಿತ್ತು ಅವ್ರ ಮೇಲೆ ಅವ್ರಿಗೆ ಒಟ್ಟಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಮಾಡೋಗಿದ್ದಾರೆ. ಈಗ ಅವನೇ ವೀಡಿಯೋ ಮಾಡಿ ಹೋಗಿರೋದಕ್ಕೆ ಗೊತ್ತಾಗಿದೆ. ಇಲ್ಲ ಅಂದರೆ ಇವತ್ತು ಈಗ ಸಂಜೆವರೆಗೂ ಗೊತ್ತಾಗ್ತಿರ್ಲಿಲ್ಲ. ಇಲ್ಲ, ಯಾಕೆಂದರೆ ಒಬ್ಬರು ಜನನೂ ಬರಲ್ಲ. ಇಲ್ಲಿ ಬಂದರೆ ದನ ಮೇಯ್ಸೋಕ್ಕೆ ಅಂತ ಬರ್ತಾರೆ. ದನ ಮೇಯ್ಸೋಕ್ಕೆ ಬಂದರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಈಗ ಪೊಲೀಸ್ ಗಾಡಿಗಳೆಲ್ಲ ಬಂದವಲ್ಲ, ಆವಾಗ ನಮಗೆ ಗೊತ್ತಾಯಿತು. ನಾವು ಮನೇಲಿದ್ದು ಹಿಂಗೆ ನೋಡೋಣ ಅಂತ ಬಂದ್ವಿ. ಯಾರು ಏನಂದ್ರೆ ಏನು ಗೊತ್ತಿಲ್ಲ. ಅದೇ ಹೇಳಿದ್ರು, ಯಾರಂತ ಏನೂ ಗೊತ್ತಿಲ್ಲ, ಅದು ಊನಹಳ್ಳಿ ಹುಡುಗ ಅಂತ ಏನೋ ಹೇಳಿದ್ರು ಅಷ್ಟೇ. ಒಂದು ರೀತಿ ಭಯ ಅಲ್ವಾ? ಹೆಂಗಾಗ್ಬಿಟ್ರೆ ಭಯ ಹೇಳ್ತಿರಲ್ಲ ಸರ್, ಫುಲ್ ಫ್ಯಾಮಿಲಿ ಇರೋದೆಲ್ಲ ಫ್ಯಾಮಿಲಿನೇ. ಇಲ್ಲಿ ಹಿಂದೆನೇ ಮರ್ಡರ್ ಆಗಿದೆ ಅಂದರೆ ಭಯ ಇರಲ್ವಾ? ಹೆಂಗೆ ಭಯ ಇರುತ್ತೆ. ಹೌದು, ಇದಕ್ಕೆಲ್ಲ ಸೊಲ್ಯೂಷನ್ ಬೇಕು. ಅಂದರೆ ತುಂಬ ಆಗ್ತಿದೆ. ಈಗ 2 ತಿಂಗಳಿಂದನೂ ಎರಳೀತ ಅಲ್ಲೂ ಒಂದು ಎಲ್ಲ ಚಿಕ್ಕ ಹುಡುಗರೇ ಮರ್ಡರ್ ಆಗ್ತಿರೋದು. ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕು. ಬಟ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲದು ಬರೀ ಹಾಸನ ಜಿಲ್ಲೆಯಲ್ಲಂತೂ ತುಂಬ ಆಗ್ತಿದೆ. ತುಂಬ ಅಂದರೆ ತುಂಬ ಬರೀ ಇದೆ. ಎಲ್ಲ ಚಿಕ್ಕ ಹುಡುಗರೆ, ಎಲ್ಲ 21-22 ವರ್ಷ ಹುಡುಗರೇ ಎಲ್ಲ ಸ್ನೇಹಿತರೊಟ್ಟಿಗಿರೋರು ಆಗ್ತಿರೋದು. ಯಾರು ಏನು ಹಳೆ ದ್ವೇಷ ಪಡೆದು ಎಲ್ಲ ಗಾಂಜಾ ಏಟಲ್ಲೇ ಎಲ್ಲ ಹೋಗ್ತಿರೋದು. ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ಇವ್ರ ಊರು ಸರ್ ನಮಗೆ ಗೊತ್ತಿಲ್ಲ. ನಮ್ಮದು ಇಲ್ಲಿ ಇದೇ ಮನೆ. ಈಗ ಪೊಲೀಸ್ ಜೀಪ್ ಎಲ್ಲ ಬಂತಲ್ಲ, ಎಲ್ಲರೂ ಹಂಗೆ ಹೇಳಿದ್ರು, ಇಲ್ಲಿ ಮರ್ಡರ್ ಆಗಿದೆ ಅಂತ. ಇಲ್ಲಿ ಬಂದು ಗೊತ್ತಾಯಿತು, ಸ್ನೇಹಿತರೇ ಗಾಂಜಾ ಮತ್ತಲ್ಲಿ ಎಣ್ಣೆ ಮತ್ತಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿರೋದು ಇವರು. ಅಂದರೆ ಈ ಬರ್ತಿರೋ ದಿನ ಹೆಚ್ಚು ಕಡಿಮೆ 4ರಿಂದ 5 ಆಟೋಗಳು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಡೈಲಿ ಓಡಾಡ್ತಾನೆ ಇರ್ತವೆ. ನಾವು ಅನ್ಕೋತೀವಿ ಎಲ್ಲ ಹುಡುಗರು ಗೊತ್ತಿತ್ತು, ಎಲ್ಲ ಇದೇ ಹೋಗ್ತವ್ರೆ, ಇದೇ ಚಟುವಟಿಕೆ ಮಾಡ್ತಾರೆ ಇವರು, ಗಾಂಜಾ ಎಣ್ಣೆ ಎಲ್ಲ ಅಂತ. ಅಲ್ಲಿ ಕೆಳಗಡೆ ಹೋಗಿ ನೋಡಿದ್ರೆ ನೀವು ಬರೀ ಅದೇ ಇರೋದು. ಇಲ್ಲಿ ಜನಗಳು ಓಡಾಡಲ್ಲ. ಒಂದು ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಓನರ್ಗಳು ಇಲ್ಲಿಗೆ ಬರಲ್ಲ, ಯಾರೂ ಕೇಳೋದು ಇಲ್ಲ. ಹಂಗಾಗಿ ಸಖತ್ತು ಇಲ್ಲಿ ಜಾಗ ಯಾರು ಜನ ಬರಲ್ಲ ಅಂತ ಅವ್ರದ್ದನ್ನು ಅಡ್ಡ ಮಾಡ್ಕೊಬಿಟ್ಟಿದ್ದಾರೆ. ಒಂದು ದಿವಸ ಅಲ್ಲ, ಪ್ರತಿದಿನ 4ರಿಂದ 5 ಆಟೋಗಳು ಮಿಸ್ ಇಲ್ದಂಗೆ ಬರ್ತವೆ. ಇವತ್ತು ಬೆಳಿಗ್ಗೆನೂ ಬಂದಿದ್ದಾವೆ. ಬಟ್ ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಕೇಳೋಕ್ಕೋಗಲ್ಲ, ಯಾಕೆಂದರೆ ನಾವು ಕೇಳಿ ಯಾರೂ ಕೇಳೋಕ್ಕೋಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ಈಗ ಅದೇ ಒಟ್ಟಿಗೆ ಎಲ್ಲ ಎಣ್ಣೆ ಕುಡ್ದವ್ರೆ, ಒಟ್ಟಿಗೆ ಎಲ್ಲ ಗಾಂಜಾ ಹೊಡೆದು ಏನು ಜಗಳ ಆಗಿತ್ತು ಅವ್ರ ಮೇಲೆ ಅವ್ರಿಗೆ ಒಟ್ಟಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಮಾಡೋಗಿದ್ದಾರೆ. ಈಗ ಅವನೇ ವೀಡಿಯೋ ಮಾಡಿ ಹೋಗಿರೋದಕ್ಕೆ ಗೊತ್ತಾಗಿದೆ. ಇಲ್ಲ ಅಂದರೆ ಇವತ್ತು ಈಗ ಸಂಜೆವರೆಗೂ ಗೊತ್ತಾಗ್ತಿರ್ಲಿಲ್ಲ. ಇಲ್ಲ, ಯಾಕೆಂದರೆ ಒಬ್ಬರು ಜನನೂ ಬರಲ್ಲ. ಇಲ್ಲಿ ಬಂದರೆ ದನ ಮೇಯ್ಸೋಕ್ಕೆ ಅಂತ ಬರ್ತಾರೆ. ದನ ಮೇಯ್ಸೋಕ್ಕೆ ಬಂದರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಈಗ ಪೊಲೀಸ್ ಗಾಡಿಗಳೆಲ್ಲ ಬಂದವಲ್ಲ, ಆವಾಗ ನಮಗೆ ಗೊತ್ತಾಯಿತು. ನಾವು ಮನೇಲಿದ್ದು ಹಿಂಗೆ ನೋಡೋಣ ಅಂತ ಬಂದ್ವಿ. ಯಾರು ಏನಂದ್ರೆ ಏನು ಗೊತ್ತಿಲ್ಲ. ಅದೇ ಹೇಳಿದ್ರು, ಯಾರಂತ ಏನೂ ಗೊತ್ತಿಲ್ಲ, ಅದು ಊನಹಳ್ಳಿ ಹುಡುಗ ಅಂತ ಏನೋ ಹೇಳಿದ್ರು ಅಷ್ಟೇ. ಒಂದು ರೀತಿ ಭಯ ಅಲ್ವಾ? ಹೆಂಗಾಗ್ಬಿಟ್ರೆ ಭಯ ಹೇಳ್ತಿರಲ್ಲ ಸರ್, ಫುಲ್ ಫ್ಯಾಮಿಲಿ ಇರೋದೆಲ್ಲ ಫ್ಯಾಮಿಲಿನೇ. ಇಲ್ಲಿ ಹಿಂದೆನೇ ಮರ್ಡರ್ ಆಗಿದೆ ಅಂದರೆ ಭಯ ಇರಲ್ವಾ? ಹೆಂಗೆ ಭಯ ಇರುತ್ತೆ. ಹೌದು, ಇದಕ್ಕೆಲ್ಲ ಸೊಲ್ಯೂಷನ್ ಬೇಕು. ಅಂದರೆ ತುಂಬ ಆಗ್ತಿದೆ. ಈಗ 2 ತಿಂಗಳಿಂದನೂ ಎರಳೀತ ಅಲ್ಲೂ ಒಂದು ಎಲ್ಲ ಚಿಕ್ಕ ಹುಡುಗರೇ ಮರ್ಡರ್ ಆಗ್ತಿರೋದು. ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕು. ಬಟ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲದು ಬರೀ ಹಾಸನ ಜಿಲ್ಲೆಯಲ್ಲಂತೂ ತುಂಬ ಆಗ್ತಿದೆ. ತುಂಬ ಅಂದರೆ ತುಂಬ ಬರೀ ಇದೆ. ಎಲ್ಲ ಚಿಕ್ಕ ಹುಡುಗರೆ, ಎಲ್ಲ 21-22 ವರ್ಷ ಹುಡುಗರೇ ಎಲ್ಲ ಸ್ನೇಹಿತರೊಟ್ಟಿಗಿರೋರು ಆಗ್ತಿರೋದು. ಯಾರು ಏನು ಹಳೆ ದ್ವೇಷ ಪಡೆದು ಎಲ್ಲ ಗಾಂಜಾ ಏಟಲ್ಲೇ ಎಲ್ಲ ಹೋಗ್ತಿರೋದು. ನಿಮ್ಮ ಹೆಸರು? ದಿಲೀಪ್ ಅಂತ ಸರ್.